ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದೆ. ಮಿಸೈಲ್ ಬಾಂಬ್ ಮೂಲಕ ಇರಾನ್ ಧ್ವಂಸ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದಾರೆ. ಖಮೇನಿ ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಈಗ ಇರಾನ್, ಭಾರತ ಸೇರಿದ ಹಾಗೆ ವಿಶ್ವದೆಲ್ಲೆಡೆ ಶಿಯಾ ಮುಸ್ಲಿಮರು ಖಮೇನಿ ಹತ್ಯೆಗೆ ಕಣ್ಣೀರಿಟ್ಟಿದ್ದಾರೆ. ಖಮೇನಿ ಹತ್ಯೆಯಿಂದ ಕೆರಳಿರೋ ಇರಾನ್ಗೆ ಪ್ರತಿಯಾಗಿ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕಾಗ್ತಾ ಇಲ್ಲ. ದಾಳಿ ಮಾಡಿದ್ರೆ ಇರಾನ್ ಭಸ್ಮವಾಗುವ ಆತಂಕ ಕೂಡ ಇದೆ. ಹೀಗಾಗಿ ಇರಾನ್ ಎದುರಿಗೆ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇದೆ. ಹತ್ತಿರದಲ್ಲೇ ಇದೆ ಅಂತ ದುಬೈ, ಅಬುದಾಬಿ ಸೇರಿದ ಹಾಗೆ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇಷ್ಟೂ ಸಾಲದು ಅನ್ನೋ ಹಾಗೆ ಈಗ ಹರ್ಮುಜ್ ಜಲಮಾರ್ಗದ ಮೂಲಕ ಬರ್ತಾ ಇದ್ದ ತೈಲ ಟ್ಯಾಂಕರ್ ಹಡಗಿನ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಸಮುದ್ರದ ಮಧ್ಯದಲ್ಲೇ ತೈಲ ಟ್ಯಾಂಕರ್ ಹೊತ್ತಿ ಉರಿದಿದೆ. ಈ ಟ್ಯಾಂಕರ್ನಲ್ಲಿ 15 ಭಾರತೀಯ ಸಿಬ್ಬಂದಿಗಳಿದ್ರು. ಇರಾನ್ ಈ ಹಡಗನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಈ ತೈಲ ಟ್ಯಾಂಕರ್ ಹಡಗಿನಲ್ಲಿ ಒಟ್ಟು 20 ಸಿಬ್ಬಂದಿಗಳಿದ್ರು. ಒಮಾನ್ ಸಮೀಪದ ಹರ್ಮುಜು ಸಮುದ್ರ ಕಾಲುವೆ ಮೂಲಕ ಸಾಗ್ತಾ ಇದ್ದ ವೇಳೆ ಇರಾನ್ ಈ ದಾಳಿಯನ್ನ ಮಾಡಿದೆ. ಈ ಮಿಸೈಲ್ ದಾಳಿಯಲ್ಲಿ ಹಡಗಿನಲ್ಲಿದ್ದ 4 ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಹರ್ಮುಜ್ ಅತ್ಯಂತ ಪ್ರಮುಖ ಸಮುದ್ರದ ಮಾರ್ಗ. ಹರ್ಮುಜ್ ಚೆಕ್ ಪಾಯಿಂಟ್ ಅನೇಕ ರಾಷ್ಟ್ರಗಳ ನಡುವಿನ ಸಂಪರ್ಕ ಕೊಂಡಿ. ಈಗ ಇರಾನ್ ಆಕ್ರೋಶ ಇತರ ದೇಶಗಳಿಗೂ ತಟ್ಟೋ ತರ ಕಾಣಿಸ್ತಾ ಇದೆ. ದಾಳಿಯ ಬೆನ್ನಲ್ಲೇ ಹಡಗಿನ ಮೂಲಕ ಸಹಾಯಕ್ಕೆ ನೆರವು ಕೇಳಲಾಗಿದೆ. ಇತ್ತ ಓಮನ್ ಮರೀನ್ ಟೈಮ್ ಸೆಕ್ಯೂರಿಟಿ ಪಡೆ ಸ್ಥಳಕ್ಕೆ ಧಾವಿಸಿ ಸಿಬ್ಬಂದಿಗಳ ರಕ್ಷಣೆ ಮಾಡಿದೆ. ಗಾಯಗೊಂಡ 4ರನ್ನ ಆಸ್ಪತ್ರೆಗೂ ದಾಖಲಿಸಲಾಗಿದೆ. ಸಾವಿರಾರು ಕೋಟಿ ರೂಪಾಯಿ ತೈಲ ಸಮುದ್ರದ ಮಧ್ಯದಲ್ಲಿ ಹೊತ್ತಿ ಉರಿದಿದೆ. ಹರ್ಮುಜ್ ಸಮುದ್ರ ಮಾರ್ಗದಲ್ಲಿ ನಡೆದ ಈ ಘಟನೆಯಿಂದ ಭಾರತ ಸೇರಿದ ಹಾಗೆ ಅನೇಕ ರಾಷ್ಟ್ರಗಳಿಗೆ ಆಮದಾಗೋ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತೆ. ಸರಕು ಸಾಗಾಣಿಕೆಗೆ ಅಡಚಣೆ ಕೂಡ ಆಗುತ್ತೆ. ಇದರಿಂದ ಭಾರತ ಸೇರಿದ ಹಾಗೆ ಇತರ ದೇಶಗಳು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತವೆ. ಒಂದು ಕಡೆ ತೈಲ ಬೆಲೆ ಏರಿಕೆ ಕೂಡ ಆಗುತ್ತೆ. ಈ ಉದ್ದೇಶದಿಂದಲೇ ಇರಾನ್ ದಾಳಿ ಮಾಡಿದೆ ಅಂತಾನು ಹೇಳಲಾಗ್ತಾ ಇದೆ. ಈಗ ಇರಾನ್ ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ತಾ ಇಲ್ಲ, ಕೋತ ಅಂತ ಕುದಿತಾ ಇದೆ. ತಿರುಗೇಟು ನೀಡೋದಕ್ಕೆ ಡೈರೆಕ್ಟ್ ಆಗಿ ಸಾಧ್ಯವಾಗದಿದ್ರೂ ದುಬೈ, ಅಬುದಾಬಿ, ಕುವೈತ್ ಸೇರಿದ ಹಾಗೆ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ದುಬೈ ವಿಮಾನ ನಿಲ್ದಾಣದ ಮೇಲೂ ಈಗಾಗಲೇ ದಾಳಿ ಮಾಡಿದೆ. ಅಮೆರಿಕ ಸೇನಾ ನೆಲೆಗಳನ್ನ ಗುರಿ ಮಾಡಿಕೊಂಡು ಈ ದಾಳಿಯನ್ನ ಮಾಡಲಾಗ್ತಾ ಇರೋದ್ರಿಂದ ಈ ದಾಳಿಯಲ್ಲಿ ಅನೇಕ ನಾಗರಿಕರ ಸಾವು ಕೂಡ ಸಂಭವಿಸ್ತಾ ಇದೆ. Subscribe to One India and never miss an update. Download the One India app now.